ಕೆಲವೊಮ್ಮೆ ಕೂದಲಿನ ಬಣ್ಣ ನೋಡಿ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟೇರ್ಸ್ ಆಗಲಿಕ್ಕೆ ಶುರುವಾಗಿರುತ್ತೆ. ಇನ್ನು ವೈಟೇರ್ಸ್ ಆಗ್ತಿದೆ ಅಂಥೇಳಿ ನಾವೇನು ಮಾಡ್ತೀವಿ, ಕೆಮಿಕಲ್ ಡೈಗಳನ್ನು ಹಚ್ಚಲಿಕ್ಕೆ ಶುರು ಮಾಡ್ತೀವಿ. ಇದರಿಂದ ತಕ್ಷಣದಲ್ಲೇ ಒಂದು ಒಳ್ಳೆ ಬಣ್ಣ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗುತ್ತೆ. ಗ್ರೋತ್ ಕಡಿಮೆ ಆಗುತ್ತೆ, ಉದುರಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಇರುವಂತಹ ಕಪ್ಪು ಕೂದಲು ಸಹಿತವಾಗಿ ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ. ಜೊತೆಗೇ ಸ್ಕಿನ್ ಅಲರ್ಜಿ ಆಗುವಂಥದ್ದು, ಕಣ್ಣುರಿ ಬರೋವಂಥದ್ದು, ಕಣ್ಣು ಬರೋವಂಥದ್ದು, ತಲೆನೋವು ವಿಪರೀತವಾಗಿ ಹೆಚ್ಚಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ತೊಂದರೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಇವತ್ತಿನ ಈ ಒಂದು ಮನೆಮದ್ದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಒಂದೇ ವಾಶಲ್ಲಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ. ಅದರ ಜೊತೆಗೇ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಯಾಕಂದರೆ ಇದು ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಹೋಮ್ ಮೇಡ್ ಹೇರ್ ಡೈ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥ ಕೂಡ ಇರೋದಿಲ್ಲ. ತುಂಬ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳನ್ನೇ ಬಳಸಿ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ನಾವು ರೆಡಿ ಮಾಡ್ಕೊಳ್ಳೋದು. ಅದು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ಹಾಗಾದರೆ ತಡ ಮಾಡ್ದೇನೆ ವಿಡಿಯೋ ಕೂಡ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ಇಟ್ಕೊಂಡಿದ್ದೀನಿ. ಒಂದು 4 ಟೀ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ನಿಮ್ಮ ಹೇರ್ ಲೆಂತು ಎಷ್ಟು ವೈಟ್ ಹೇರ್ಸ್ ಇದೆ ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ತೊಗೋಬೋದು. ನಾನಿಲ್ಲಿ ಹಾತಿಯವರ ಹೆನ್ನ ಪೌಡರನ್ನು ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರನ್ನು ನೀಡಲಿಕ್ಕೆ. ಈ ಒಂದು ಮೆಹಂದಿ ಪೌಡರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಇದು ಕೂದಲಿಗೆ ಒಂದು ಒಳ್ಳೆಯ ಬಣ್ಣ ನೀಡುತ್ತೆ, ಕೂದಲನ್ನು ಕಪ್ಪಾಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೈಟ್ ಹೇರ್ಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ 4 ಟೀ ಸ್ಪೂನ್ ತೊಗೊಂಡಿರೋದ್ರಿಂದ ನಲ್ಲಿಕಾಯಿ ಪೌಡರನ್ನು 2 ಟೀ ಸ್ಪೂನ್ ತೊಗೋತಾ ಇದ್ದೀನಿ. ಅಂದರೆ ಹೆನ್ನ ಪೌಡರಿನ ಅರ್ಧ ಭಾಗದಷ್ಟು ನಾವಿಲ್ಲಿ ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೋಬೇಕು. ಈ ಒಂದು ನಲ್ಲಿಕಾಯಿ ಪುಡಿ ಏನಿದೆ ಇದು ಸಹಿತವಾಗಿ ವೈಟ್ ಹೇರ್ಸನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ. ತುಂಬ ಸಣ್ಣ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಉದುರೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ತುಂಬ ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನಲ್ಲಿಕಾಯಿ ಪೌಡರು. ಎರಡೂ ಒಮ್ಮೆಲೆ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಕಬ್ಬಿಣದ ಪಾತ್ರೆಯಲ್ಲಿ ನಾವು ಈ ಒಂದು ಡಿಕಾಕ್ಷನ್ ಮಾಡ್ಕೊಳ್ಳೋದು ಅಥವಾ ಹೆನ್ನವನ್ನು ಕಲಿಸ್ಕೊಳ್ಳೋದ್ರಿಂದ ಕೂದಲಿಗೆ ಬೇಕಾಗಿರುವಂಥ ಐರನ್ ಅಂಶ ಕೂಡ ಸಿಗ್ತಾ ಹೋಗುತ್ತೆ. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು 1/4 ಕಪ್ ಆಗುವಷ್ಟು ಬೀಟ್ರೂಟನ್ನು ನಾನಿಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿರುವಂಥ ಬೀಟ್ರೂಟನ್ನು ಹಾಕೋತಾ ಇದ್ದೀನಿ. ಇದು ಸಹಿತವಾಗಿ ಒಂದೊಳ್ಳೆ ಬಣ್ಣ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಉದುರೋದನ್ನು ಕೂಡ ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಏನು ನಮ್ಮ ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಬಣ್ಣ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸಹಿತವಾಗಿ ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಒಳ್ಳೆ ಬಣ್ಣ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ರೆಗ್ಯುಲರ್ ಆಗಿ ಮನೆಯಲ್ಲಿ ಬಳಸುವಂಥದ್ದನ್ನು ತೊಗೊಂಡ್ರೆ ಸಾಕಾಗುತ್ತೆ. ಕೂದಲಿಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಬಣ್ಣ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸಾಫ್ಟ್ ಮಾಡುತ್ತೆ, ಸಿಲ್ಕಿ ಮಾಡುತ್ತೆ. ಜೊತೆಗೆ ಗ್ರೋತನ್ನು ಹೆಚ್ಚಿಸಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಕೂದಲು ಅಷ್ಟು ಸ್ಮೂತ್ ಆಗುತ್ತೆ. ಅಂದರೆ ನ್ಯಾಚುರಲ್ ಆಗಿ ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಈ ಒಂದು ಟೀ ಪೌಡರು ಕೆಲಸ ಮಾಡ್ತಾ ಹೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಹಾಕಿರುವಂಥ ಈ ಎಲ್ಲ ಪದಾರ್ಥಗಳ ಆ ಒಂದು ಬಣ್ಣ ಆಗಿರ್ಬೋದು ಅಥವಾ ಆ ಒಂದು ಸತ್ವ ನೀರಲ್ಲಿ ಬಿಡಬೇಕು. ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಇದರ ಒಂದು ಕಲರನ್ನು ನೀವು ನೋಡ್ಬೋದು, ಇಲ್ಲಿ ಎಷ್ಟು ಒಂದು ಡಾರ್ಕ್ ಕಲರಲ್ಲಿ ಬಂದಿದೆ ಅಂಥೇಳಿ. ಈ ಒಂದು ಡಿಕಾಕ್ಷನು ನಾವಿಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳ ಒಂದು ಒಳ್ಳೆಯ ಬಣ್ಣ ನಮ್ಮ ಈ ಒಂದು ನೀರಿನಲ್ಲಿ ಅಥವಾ ಈ ಒಂದು ಡಿಕಾಕ್ಷನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಇದರಿಂದ ನಾವು ಹೆನ್ನವನ್ನು ಮೆಹಂದಿಯನ್ನು ಕಲಸಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಿಸಲ್ಟು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ಬೆಚ್ಚಗಿರುವಂಥ ಸಮಯದಲ್ಲೇ ಈ ಒಂದು ಡಿಕಾಕ್ಷನನ್ನು ಹಾಕಿಬಿಟ್ಟು ನಾವು ಮೆಹಂದಿ ಪೌಡರನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಡಾರ್ಕ್ ಕಲರು ನಮ್ಮ ಮೆಹಂದಿಗೆ ಬರ್ತಾ ಹೋಗುತ್ತೆ. ಜೊತೆಗೆ ಅಷ್ಟೇ ಒಂದು ಒಳ್ಳೆಯ ಬಣ್ಣವನ್ನು ಕೂದಲಿಗೂ ಸಹಿತವಾಗಿ ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗಂಟುಗಳೇನು ಇರಬಾರ್ದು, ಆ ರೀತಿ ನೀಟಾಗಿ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಇದನ್ನು ನೀವು
ಒಂದು ಇಡೀ ರಾತ್ರಿ ಹಾಗೆ ಬಿಡಬೇಕಾಗತ್ತೆ. ಒಂದು 12 ಗಂಟೆಗಳ ಕಾಲನಾದರೂ ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಸಿ ಹಾಗೆಯೇ ಬಿಟ್ಟು ನಂತರ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಬಣ್ಣವನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ನೋಡಿ, ಇದನ್ನು ನಾನು ರಾತ್ರಿ ಪೂರ ಹಾಗೆಯೇ ಬಿಡ್ತಾ ಇದ್ದೀನಿ. ರಾತ್ರಿ ಕಲಸಿಟ್ಟಿದ್ದೆ, ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಈ ಒಂದು ಕಬ್ಬಿಣದ ಕಡಾಯಿಯ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟು ಒಂದು ಡಾರ್ಕ್ ಕಲರಲ್ಲಿ ಇದು ಕಲರ್ ಚೇಂಜ್ ಆಗಿದೆ ಅಂಥೇಳಿ. ಜೊತೆಗೆ ನಮ್ಮ ಮೆಹಂದಿಯ ಬಣ್ಣ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು. ಇದನ್ನು ಒಮ್ಮೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಸಿಟ್ಕೊಂಡಿರೋವಂಥ ಮೆಹಂದಿ ಮಿಶ್ರಣವನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡಾರ್ಕ್ ಬ್ರೌನ್ ಕಲರಿಗೆ ಕೂದಲು ಬರ್ತಾ ಹೋಗುತ್ತೆ. ಅಂದರೆ ಒಂದು ವಾಶಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ. ಇಲ್ಲ ನಮಗೆ ಡಾರ್ಕ್ ಬ್ರೌನ್ ಬೇಡ ಅಂತಂದರೆ ಕಂಪ್ಲೀಟಾಗಿ ಕಪ್ಪಾಗಬೇಕು. ನಾವು ಈ ಒಂದು ಡೈಗಳನ್ನು ಹಚ್ಕೊಂಡಾಗ ಯಾವ ರೀತಿ ನಮ್ಮ ಕೂದಲು ಕಪ್ಪಾಗಿರುತ್ತೋ ಅದೇ ರೀತಿಯಾಗಿ ಒಂದು ಒಳ್ಳೆ ಕಪ್ಪು ಬಣ್ಣ ನಮ್ಮ ಕೂದಲಿಗೆ ಬರಬೇಕು ಅಂದರೆ ನೀವು ಒಂದು 2 ದಿನಗಳ ಕಾಲನಾದರೂ ಈ ಒಂದು ಮೆಹಂದಿ ಮಿಶ್ರಣವನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು. ಅಂದರೆ 48 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಳೋದ್ರಿಂದ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಕಂಪ್ಲೀಟಾಗಿ ಕಪ್ಪಾಗಿರುತ್ತೆ. ನಾನು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ. ಬರೀ ನಾವಿಲ್ಲಿ ಏನು ಬಳಸಿದ್ದೀವಿ ಅಂದರೆ ಹೆನ್ನ ಪೌಡರು, ನಲಿಕಾಯಿ ಪೌಡರು, ಜೊತೆಗೆ ಡಿಕಾಕ್ಷನನ್ನು ಬಳಸಿದ್ವಿ. ನೋಡಿ, ಈ ರೀತಿ ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ಕೊಂಡು ಕೂಡ ನಾವು ಒಂದು ಅದ್ಭುತವಾಗಿರುವಂತಹ ಡೈಯನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ವೈಟ್ ಹೇರ್ಸ್ ಮೇಲೆ ಹಚ್ಚಿ 1 ಗಂಟೆಗಳ ಕಾಲ ಹಾಗೆ ಬಿಡಿ, ಅಥವಾ 1.5 ಗಂಟೆ 2 ಗಂಟೆಗಳ ಕಾಲ ಹಾಗೆ ಬಿಡಿ. ನೆಕ್ಸ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ. ಶಾಂಪು ಏನೂ ಹಾಕಬಾರ್ದು, ಬರೀ ಗುರುಬೆಚ್ಚಗಿರುವಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಆ ಒಂದು ಮ್ಯಾಜಿಕ್ಕು ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ನಾವು ಕೆಮಿಕಲನ್ನು ಹಚ್ಚೋದ್ರಿಂದ ಏನಾಗುತ್ತೆ, ಕೂದಲಿಗೆ ತುಂಬ ಹಾನಿಯಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಈ ರೀತಿ ಪದಾರ್ಥಗಳನ್ನು ಹೆಚ್ಚು ಬಳಸ್ತಾ ಹೋದಾಗಿನೂ ನಮ್ಮ ಕೂದಲಿನ ಆ ಒಂದು ಬಣ್ಣ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಕೂದಲಿಗೆ ಏನು ಪೋಷಣೆ ಬೇಕು ಅದು ಕೂಡ ಕಂಪ್ಲೀಟಾಗಿ ಸಿಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ಮನೆಯಲ್ಲಿ ಮಾಡಿ ಹಚ್ಚಿ ನೋಡಿ. ಜನ್ಮದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಹಚ್ಚಲಿಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಒಂದೇ ವಾಶಲ್ಲಿ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ನ್ಯಾಚುರಲ್ ಹೇರ್ ಕಲರ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಆ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದೀನಿ. ನಾವು ಒಂದು 12 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋದ್ರಿಂದ ಈ ರೀತಿ ಸ್ವಲ್ಪ ಅಂದರೆ ಒಂದು ಡಾರ್ಕ್ ಬ್ರೌನ್ ಕಲರಿಗೆ ನಮ್ಮ ಹೇರ್ಸು ಬರುತ್ತೆ. ಇಲ್ಲ ಕಂಪ್ಲೀಟಾಗಿ ನಮಗೆ ಡೈ ರೀತಿಯೇ ಆಗಬೇಕು, ಕಪ್ಪು ಬಣ್ಣಕ್ಕೆ ಬರಬೇಕು, ಕೂದಲು ಕಂಪ್ಲೀಟಾಗಿ ಕಪ್ಪಾಗಬೇಕು ಅಂದರೆ ಇದನ್ನು ನೀವು ಒಂದು 2 ದಿನಗಳ ಕಾಲನಾದರೂ ನೆನೆಸಿಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಯಾವ ರೀತಿ ಕೆಮಿಕಲ್ ಡೈಗಳನ್ನು ಹಚ್ಚಿಕೊಂಡಾಗ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗುತ್ತೋ ಅದೇ ರೀತಿಯಾಗಿ ಒಂದೇ ವಾಶಲ್ಲಿ ನಮ್ಮ ಕೂದಲು ಕಾಡಿಗೆ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ನಮ್ಮ ಕೂದಲು. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೋಮ್ ಮೇಡ್ ಹೇರ್ ಡೈಯನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನು, ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೊಂಡಿರುವಂಥ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾ ಬರೋದ್ರಿಂದ ಏನು ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿರುತ್ತೆ ಅದನ್ನು ಸ್ಟಾಪ್ ಮಾಡ್ಕೋಬೋದು. ಜೊತೆಗೆ ಆಗಿರುವಂಥದ್ದಕ್ಕೆ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಬಣ್ಣ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಉದ್ರೋದನ್ನು ಸಹಿತವಾಗಿ ಕಡಿಮೆ ಮಾಡಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಗ್ರೋತನ್ನು ಕೂಡ ನಾವಿಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಹೇರ್ ಡೈಯನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ. ಒಮ್ಮೆ ಈ ರೀತಿ ನೀವು ಕೂಡ ಹೇರ್ ಕಲರನ್ನು ಮನೆಯಲ್ಲೇ ಮಾಡಿ ಅದನ್ನು ಅಪ್ಲೈ ಮಾಡಿ ನೋಡಿ. ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.